ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಒಬ್ಬ ವ್ಯಕ್ತಿ ಯಾವುದೇ ಗಿಲ್ಟಿಲ್ಲದೆ ತನ್ನ ಹೆಂಡತಿಯನ್ನೇ ಕೊಂದು ಆಕೆಯ ದೇಹವನ್ನ ತುಂಡು ತುಂಡು ಮಾಡಿ ಕುಕ್ಕರಲ್ಲಿ ಬೇಯಿಸಿ ಡಿಸ್ಪೋಸ್ ಮಾಡ್ತಾನೆ ಅಂದ್ರೆ ಆತನ ಮನಸ್ಥಿತಿ ಹೇಗಿರ್ಬೇಡ ಒಮ್ಮೆ ಯೋಚಿಸಿ ನೋಡಿ. ಎಸ್, ನಾನು ಹೇಳಲು ಹೊರಟಿರುವುದು ಹೈದರಾಬಾದ್ನಲ್ಲಿ ನಡೆದಿರುವಂತಹ ಕುಕ್ಕರ್ ಕೇಸ್ ಬಗ್ಗೆನೆ. ಹಾಗಾದ್ರೆ ಯಾಕೆ ಪತಿ ಇಷ್ಟು ಕ್ರೂರವಾಗಿ ಆಕೆಯನ್ನ ಕೊಂದ, ಏನಿದೆ ಸುದ್ದಿ? ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಇದೊಂದು ಅಪರೂಪದ ಪ್ರಕರಣವಾಗಿದ್ದು, ಆರೋಪಿ ಹೆಸರು ಗುರುಮೂರ್ತಿ, ವಯಸ್ಸು 45. ಈತ ಓರ್ವ ಮಾಜಿ ಸೈನಿಕನಾಗಿದ್ದ. ದೇಶ ಸೇವೆ ಮಾಡಿ ನಿವೃತ್ತಿ ಕೂಡ ಹೊಂದಿದ್ದ. ಹೆಂಡತಿ ಮಕ್ಕಳೊಂದಿಗೆ ತೆಲಂಗಾಣದಲ್ಲಿ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸ ಮಾಡ್ತಾ ಇದ್ದ. ಆರ್ಮಿ ಬಿಟ್ಟ ಮೇಲೆ DRDOನಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸಕ್ಕೆ ಕೂಡ ಸೇರಿಕೊಂಡಿದ್ದ. ಎಲ್ಲವೂ ಕೂಡ ಚೆನ್ನಾಗಿತ್ತು. ಆದ್ರೆ ಅವತ್ತೊಂದು ದಿನ ಗಂಡ ಹೆಂಡತಿ ಜಗಳವನ್ನ ಮಾಡಿಕೊಂಡಿದ್ದಾರೆ. ಹೆಂಡತಿ ಕೋಪದಿಂದ ಮನೆ ಬಿಟ್ಟು ಹೋಗಿದ್ದಾಳೆ. ಆದ್ರೆ ಮತ್ತೆ ಆಕೆ ವಾಪಸ್ ಬರೋದೇ ಇಲ್ಲ. ಆಕೆ ಎತ್ತವರು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು. ಗಂಡನಲ್ಲಿ ಕೇಳಿದ್ರೆ ಗಲಾಟೆಯ ಕಥೆಯನ್ನ ಹೇಳಿದ್ದನು. ಇನ್ನು ಜೊತೆಗೆ ಹೆಂಡತಿ ಕಾಣೆಯಾಗಿದ್ದಾಳೆ ಎಂದು ಗಂಡನು ಕೂಡ ಆಕೆಯವರ ಎತ್ತವರೊಂದಿಗೆ ಬಂದು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದ. ಕೂಡಲೇ ತನಿಖೆ ಆರಂಭಿಸಿದ ಪೊಲೀಸರಿಗೆ ಗಂಡನಾದ ಗುರುಮೂರ್ತಿ ಮೇಲೇನೆ ಸಂಶಯ ಬರಲು ಪ್ರಾರಂಭವಾಗಿದೆ. ಕಾರಣ, ಅಪಾರ್ಟ್ಮೆಂಟ್ CCTVಯನ್ನ ಚೆಕ್ ಮಾಡಿದ ಪೊಲೀಸರಿಗೆ ಒಂದು ಪ್ರೂಫ್ ಸಿಕ್ಕಿತ್ತು. ಅದೇನಂದ್ರೆ, ಕೊಲೆಯಾದ ಮಾಧವಿ ವಯಸ್ಸು ಸರಿಸುಮಾರು 39. ಈಕೆ ಅಪಾರ್ಟ್ಮೆಂಟ್ ಒಳಗೆ ಅಂದ್ರೆ ಮನೆಯೊಳಗೆ ಹೋದ ದೃಶ್ಯಗಳು ಇದ್ದವು. ಆದ್ರೆ ಮನೆಯಿಂದ ಹೊರ ಹೋದ ಯಾವುದೇ ದೃಶ್ಯಗಳು ಕಂಡು ಬಂದಿಲ್ಲ. ಜೊತೆಗೆ ಆರೋಪಿ ಗುರುಮೂರ್ತಿ ಹೆಂಡತಿ ಕಾಣೆಯಾದ ನಂತರ ಮನೆಯಿಂದ ಅನೇಕ ಬಾರಿ ಬಂದು ಹೋಗುವುದನ್ನ ಮಾಡಿದ್ದ. ಜೊತೆಗೆ ಬ್ಯಾಗ್ಗಳನ್ನ ಹಿಡಿದುಕೊಂಡು ಹೊರಗೆ ಅನೇಕ ಬಾರಿ ಹೋಗಿದ್ದ. ಇದೆಲ್ಲವನ್ನ ನೋಡಿದ ಪೊಲೀಸರಿಗೆ ಗುರುಮೂರ್ತಿ ಮೇಲೇನೆ ಡೌಟ್ ಬಂದು ವಿಚಾರಿಸಿದಾಗ ಈ ಪತಿರಾಯ ಎಲ್ಲವನ್ನ ಕೂಡ ಬಾಯ್ಬಿಟ್ಟಿದ್ದಾನೆ. ಹಾಗಾದ್ರೆ ಈತ ಹೆಂಡತಿಯನ್ನ ಹೇಗೆ ಕೊಂದು ಮುಗಿಸಿದ ಎಂದು ಪೊಲೀಸರು ಕೇಳಿದ ಪ್ರಶ್ನೆಗೆ ಆತ ನೀಡಿದ ಉತ್ತರ ಕೇಳಿ ಪೊಲೀಸರೇ ಒಂದು ಕ್ಷಣ ದಂಗಾಗಿ ಹೋಗ್ತಾರೆ. ಅಷ್ಟಕ್ಕೂ ಆತ ಹೆಂಡತಿಯನ್ನ ಕೊಲೆ ಮಾಡಲು ಒಂದು ಕಾರಣ ಬೇಕಲ್ವೇ? ಅದಕ್ಕೂ ಇತ್ತು ಒಂದು ಅನೈತಿಕ ಸಂಬಂಧದ ಕಾರಣ. ಈ ಕಳ್ಳ ಸಂಬಂಧವೇ ಮಾಧವಿ ಅಂತ್ಯಕ್ಕೆ ಕಾರಣವಾಗಿತ್ತು. ಆದ್ರೆ ಈ ಕಳ್ಳ ಸಂಬಂಧ ಇದ್ದುದು ಮಾಧವಿಗ ಅಂತ ಕೇಳಿದ್ರೆ ಅಲ್ಲ, ಬದಲಾಗಿ ಇದು ಗುರುಮೂರ್ತಿಯ ಕಳ್ಳ ಸಂಬಂಧವಾಗಿತ್ತು. ಗುರುಮೂರ್ತಿ ಸೇನೆಯನ್ನು ಬಿಟ್ಟು ಬಂದ ಮೇಲೆ ಮೀರ್ಪೇಟ್ನಲ್ಲಿ ಹೆಂಡತಿ ಮಕ್ಕಳೊಂದಿಗೆ ಅಪಾರ್ಟ್ಮೆಂಟ್ ಅಲ್ಲಿ ವಾಸವಿದ್ದ. ಆದ್ರೆ ಈ ಟೈಮಲ್ಲಿ ಹೆಂಡತಿಯ ರಿಲೇಷನ್ ಒಬ್ಳು ಹುಡುಗಿ ಜೊತೆ ಈತ ಅನೈತಿಕ ಸಂಬಂಧವನ್ನ ಇಟ್ಕೊಳ್ತಾನೆ. ಒಂದು ದಿನ ಈ ಕಳ್ಳ ಸಂಬಂಧದ ಬಗ್ಗೆ ಗ್ರಾಮದ ಜನರಿಗೆ ಗೊತ್ತಾಗಿ ಇವರು ಹಿಗ್ಗಮುಗ್ಗ ಬಾರಿಸ್ತಾರೆ. ಅಂದ್ರೆ ಗ್ರಾಮದ ಜನರು ಅಂದ್ರೆ ಮಾಧವಿ ಕಡೆಯ ಊರಿನವರು ಇವನಿಗೆ ಸರಿಯಾಗಿ ಬಾರಿಸ್ತಾರೆ. ಇದಾದ ಮೇಲೆ ಗಂಡ ಹೆಂಡತಿ ಊರಿಗೆ ಹೋಗೋದನ್ನೇ ಬಿಟ್ಬಿಡ್ತಾರೆ. ಅಂದ್ರೆ ಮಾಧವಿ ಊರಿಗೆ ಹೋಗೋದನ್ನೇ ಬಿಟ್ಟು ಬಿಡುತ್ತಾಳೆ. ಆದ್ರೆ ಈ ವಿಚಾರಕ್ಕೆ ಮನೆಯಲ್ಲಿ ಯಾವಾಗ್ಲೂ ಗಂಡ ಹೆಂಡತಿ ಜಗಳವನ್ನ ಮಾಡ್ತಾನೆ ಇರುತ್ತಾರೆ. ಹೆಂಡತಿಗೆ ತನ್ನ ಗಂಡ ತನ್ನ ತವರು ಊರಲ್ಲಿ ಮಾಡಬಾರ್ದ ಕೆಲಸವನ್ನ ಮಾಡಿ ನನಗೆ ಕೆಟ್ಟ ಹೆಸರು ಮಾಡಿ ತರುವಂತೆ ಮಾಡಿದ್ನಲ್ಲ ಅನ್ನುವಂತಹ ಕೋಪ. ಅದೇ ರೀತಿ ಗಂಡನಾದ ಗುರುಮೂರ್ತಿಗೆ ನನಗೆ ಹೆಂಡತಿ ಊರಿನವರ ಕೈಯಲ್ಲಿ ಒಡಿಸಿದ್ದಾಳೆ ಎನ್ನುವಂತಹ ಕೋಪ. ಹೀಗಾಗಿ ಗಂಡ ಹೆಂಡತಿ ಇಬ್ರು ಕೂಡ ಯಾವಾಗ್ಲೂ ಜಗಳ ಮಾಡ್ತಾ ಇರ್ತಾರೆ. ಹೀಗಾಗಿ ಹೆಂಡತಿಗೆ ಒಂದು ಗತಿ ಕಾಣಿಸ್ಲೇಬೇಕು ಅಂತ ಗುರುಮೂರ್ತಿ ಪ್ಲಾನ್ ಮಾಡಿ ಈ ಕೊಲೆಯನ್ನ ಮಾಡಿದ್ದಾನೆ. ಈ ಪ್ಲಾನ್ ಪ್ರಕಾರ ಆತ ಜನವರಿ 16, 2025ರಂದು ಆತನ ಹೆಂಡತಿಯ ಜೊತೆ ಅಂದ್ರೆ ಆತನ ಹೆಂಡತಿ ಪುಟ್ಟ ವೆಂಕಟ ಮಾಧವಿಯೊಂದಿಗೆ ಜಗಳವನ್ನ ಪ್ರಾರಂಭಿಸಿದ್ದಾನೆ. ನಂತರ ಆಕೆಯ ತಲೆಯನ್ನ ಗೋಡೆಗೆ ಬಡಿದು ನಂತರ ಕಸ್ತು ಇಸುಕಿ ಕೊಂದಿದ್ದಾನೆ. ಹೆಂಡತಿಯ ಹೆಣವನ್ನ ಹೊರಗೆ ಬಿಸಾಡಿದ್ರೆ ಎಲ್ಲಿ ನಾನು ಸಿಕ್ಕಿ ಬೀಳುತ್ತೇನೆ ಎಂಬ ಭಯದಲ್ಲಿ ಆಕೆಯ ಮೃತದೇಹವನ್ನ ಪೀಸ್ ಮಾಡಿ ಕುಕ್ಕರ್ನಲ್ಲಿ ಹಾಕಿ ಬೇಯಿಸಿದ್ದಾನೆ. ನಂತರ ಮಾಂಸ ಮತ್ತು ಮೂಳೆಯನ್ನ ಬೇರೆ ಬೇರೆ ಮಾಡಿ ಮೂಳೆಯನ್ನ ಕೂಡು ಕುಟ್ಟಿ ಪುಡಿ ಮಾಡಿದ್ದಾನೆ. ನಂತರ ಮಾಂಸ ಮತ್ತು ಮೂಳೆಯ ಪುಡಿಯನ್ನ ಕೆರೆಗೆ ಬಿಸಾಡಿ ಬಂದಿದ್ದಾನೆ. ಈ ಎಲ್ಲಾ ಕೃತ್ಯವೆಸಗಲು ಆತನಿಗೆ 4 ರಿಂದ 6 ಗಂಟೆಗಳೇ ಬೇಕಾಯ್ತಂತೆ. ನಂತರ ಆತ ಮನೆಯನ್ನ ಶುಚಿಗೊಳಿಸಿದ. ನಂತರ ಎಂದಿನಂತೆ ಮಕ್ಕಳನ್ನ ಶಾಲೆಯಿಂದ ಕರೆ ತಂದಿದ್ದ. ಸೊ ಹೀಗಾಗಿ ಮನೆಗೆ ಬಂದ ಮಕ್ಕಳಿಗೆ ಇಲ್ಲಿ ಫಿನಾಲ್ ಸ್ಮೆಲ್ ನಿಂದಾಗಿ ಯಾವುದೇ ರೀತಿಯ ಬ್ಲಡ್ ಸ್ಮೆಲ್ ಬಂದಿಲ್ಲ. ಜೊತೆಗೆ ಆತ ಅಕ್ಕಪಕ್ಕದವರಿಗೆ ಯಾವುದೇ ರೀತಿಯ ಸಂಶಯ ಬಾರಬಾರದು ಅಂತ ಹೇಳಿ ಇಲ್ಲಿ ಒಂದು ನಾಯಿಯನ್ನ ಕೊಂದು ಹಾಕ್ತಾನೆ. ಅಂದ್ರೆ ಆತನ ಸ್ವಾರ್ಥಕ್ಕಾಗಿ ಆತ ಒಂದು ನಾಯಿಯನ್ನ ಕೊಂದು ಹಾಕಿ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಹಾಕಿದ್ದ. ಹಾಗಾಗಿ ಇಲ್ಲಿ ಬಾಡಿಯನ್ನ ಡಿಸ್ಪೋಸ್ ಮಾಡುವಾಗ ಅಂದ್ರೆ ಅದನ್ನ ಬೇಯಿಸುವಾಗ ಆಗಿರ್ಲಿ ಅಥವಾ ರಕ್ತದ ಸ್ಮೆಲ್ ಆಗಿರ್ಲಿ ಇದೆಲ್ಲ ನಾಯಿಯದ್ದೇ ಅಂತ ಅಲ್ಲಿನ ಜನರು ನಂಬ್ತಾರೆ. ಹಾಗಾಗಿ ಆತ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದುಕೊಂಡು ಕೂಡ ಈ ರೀತಿಯೆಲ್ಲ ಕೆಲಸವನ್ನ ಮಾಡಿದ್ರು ಕೂಡ ಅಲ್ಲಿನ ಜನರಿಗೆ ಯಾವುದೇ ರೀತಿಯ ಡೌಟ್ ಈತನ ಮೇಲೆ ಬಂದಿರಲ್ಲ.
ಇಲ್ಲಿ ಗುರುಮೂರ್ತಿ ಇಷ್ಟೆಲ್ಲ ಪ್ಲಾನ್ ಮಾಡಿ ಎವಿಡೆನ್ಸ್ ಅನ್ನ ನಾಶ ಮಾಡಿದ್ರೂ ಕೂಡ ಇತ್ತ ಕಡೆ ಪೊಲೀಸರಿಗೆ ಈತನ ಮೇಲೆ ಅನುಮಾನ ಸ್ಪಷ್ಟವಾಗಿತ್ತು. ಇದಕ್ಕೆ ಸುಳಿವಾಗಿ ಈ ಗುರುಮೂರ್ತಿ ತಾನು ಹೆಂಡತಿಯನ್ನ ಕೊಂದಿದ್ದೇನೆ ಎಂದು ಅವನ ಸಂಬಂಧಿಕರೊಬ್ಬರಲ್ಲಿ ಹೇಳಿಕೊಂಡಿದ್ದ. ಇದು ತನಿಖೆ ವೇಳೆ ಪೊಲೀಸರಿಗೆ ಗೊತ್ತಾಗಿದೆ. ಜೊತೆಗೆ ಸಿಸಿಟಿವಿಯಲ್ಲಿ ಮಾಧವಿಯವರು ಮನೆ ಬಿಟ್ಟು ಹೋದಂತಹ ಯಾವುದೇ ದೃಶ್ಯಗಳು ಕಂಡು ಬಂದಿಲ್ಲ. ಇದು ಅನುಮಾನಕ್ಕೆ ಕಾರಣವಾಗಿತ್ತು. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಆಗಿ ಇಮಿಡಿಯೇಟ್ ಆಗಿ ಪೊಲೀಸರು ಗುರುಮೂರ್ತಿಯನ್ನ ವಿಚಾರಿಸಿದಾಗ ಆತ ಮೊದಲಿಗೆ ಯಾವುದನ್ನು ಕೂಡ ಒಪ್ಪಿಕೊಂಡಿಲ್ಲ. ಆದರೆ ನಂತರ ಎಲ್ಲಾ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಆದ್ರೆ ತನಿಖೆಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ಸಾಕ್ಷ್ಯಗಳು ಗುರುಮೂರ್ತಿ ವಿರುದ್ಧ ಇರಲಿಲ್ಲ. ಆತ ಹೇಳುವುದು ನಿಜವೇ ಸುಳ್ಳು ಎಂಬುದಕ್ಕೆ ಪ್ರೂಫ್ ಬೇಕಿತ್ತು. ಆತನೇ ಆರೋಪಿ ಎಂಬುದು ಇನ್ನೂ ಕೂಡ ನಿರ್ಧಾರಕ್ಕೆ ಬಾರದ ವಿಷಯವಾಗಿತ್ತು. ಸಾಕ್ಷ್ಯಗಳು ಇಲ್ಲದಿದ್ದರೆ ಕೇಸ್ ಕೋರ್ಟ್ ಅಲ್ಲಿ ನಿಲ್ಲೋದಿಲ್ಲ. ಸಾಕ್ಷ್ಯಗಳೇ ಇಲ್ಲಿ ಮುಖ್ಯವಾಗಿರುತ್ತೆ. ಹೀಗೆ ಪೊಲೀಸರ ವಿಚಾರಣೆ ಮುಂದುವರಿಯಿತು. ಸಾಕ್ಷಿ ಕಲೆಕ್ಟ್ ಮಾಡುವುದೇ ಅವರ ಮುಂದಿನ ಕೆಲಸವಾಗಿತ್ತು. ಈ ಪ್ರಕಾರ ಪೊಲೀಸರು ಗುರುಮೂರ್ತಿ ನೀಡಿದ ಹೇಳಿಕೆಯ ಪ್ರಕಾರ ಆತನ ಮನೆಯಿಂದ ಚಾಕು, ಓಲೆ, ವಾಟರ್ ಹೀಟರ್, ಚರ್ಮದ ಅಂಗಾಂಶ, ಕೂದಲು, ಬೂದಿ ಅವಶೇಷಗಳಂತಹ ವಿಧಿವಿಜ್ಞಾನ ಪುರಾವೆಗಳು ಹಾಗೂ ಸಿಸಿಟಿವಿ ದೃಶ್ಯ ಹೀಗೆ ನಾನಾ ರೀತಿಯಲ್ಲಿ ಪರೀಕ್ಷೆ ಮಾಡಿದರು ಮತ್ತು ಈ ಅಪರಾಧಕ್ಕೆ ಬಳಸಿದ ಚಾಕು, ಸ್ಟವ್, ವಾಟರ್ ಹೀಟರ್, ಬಟ್ಟೆ, ಫಿನಾಯಿಲ್ ಮತ್ತು ಆಸಿಡ್ ಬಾಟಲಿ, ರೂಮ್ ಫ್ರೆಶ್ನರ್ ಮತ್ತು 2 ಫೋನ್ ವಶಪಡಿಸಿಕೊಂಡರು. ಇಷ್ಟೆಲ್ಲ ಆಧಾರದ ಮೇಲೆ ಆರೋಪಿ ಗುರುಮೂರ್ತಿ ಎಂದು ಸಾಬೀತಾದ ಮೇಲೆ ಆತನನ್ನ ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದರು. ಇನ್ನು ಗುರುಮೂರ್ತಿ ಕೊಲೆಯ ಪ್ರೀಪ್ಲಾನ್ ಹೇಗಿತ್ತೆಂದರೆ, ಕೊಲೆ ಮಾಡಲು ಆತ ಇಂಟರ್ನೆಟ್ ಸಹಾಯ ಪಡೆದಿದ್ದ. ಹೇಗೆ ಪ್ರೂಫ್ ಇಲ್ಲದೆ ಕೊಲೆ ಮಾಡುವುದು ಎಂಬುದನ್ನು ತಿಳಿದುಕೊಂಡು ರಕ್ತದ ಕಲೆ ಸ್ಮೆಲ್ ಗೊತ್ತಾಗದೇ ಇರಲು ಆಸಿಡ್ ಗಳನ್ನ, ಫಿನಾಯಿಲ್ ಗಳನ್ನ ತಂದಿದ್ದ. ಹೀಗೆ ಆತ ಕೊಲೆ ಮಾಡಲು ನಾನಾ ರೀತಿ ಸ್ಟಡಿ ಮಾಡಿದ್ದ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇದು ಸೆಲ್ ಫೋನ್ ನಲ್ಲಿ ಆತನ ಹಿಸ್ಟ್ರಿಯಲ್ಲಿ ಬಹಿರಂಗಗೊಂಡಿದೆ. ಇದು ಕೂಡ ಪೊಲೀಸರಿಗೆ ಸಿಕ್ಕಂತಹ ಒಂದು ಸಾಕ್ಷ್ಯ ಆಗಿತ್ತು. ಅಂದ್ರೆ ಕಾಲ ಯಾವ ಕಡೆಗೆ ಹೋಗುತ್ತಿದೆ ಅನ್ನುವಂಥದ್ದನ್ನ ನೀವಿಲ್ಲಿ ಗಮನಿಸಬೇಕು. ಹೆಚ್ಚಿನ ಪ್ರಕರಣಗಳಲ್ಲಿ ನೀವು ನೋಡಬಹುದು, ಆರೋಪಿಗಳು ಮೊಬೈಲ್, ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿಯೇ ಕೊಲೆ ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಂಡು ಕೊಲೆ ಮಾಡಿರುವುದನ್ನ ನೋಡಿರುತ್ತೀರಾ. ಸೊ ಈ ಸುದ್ದಿ ಬಗ್ಗೆ ನೀವು ಏನು ಹೇಳ್ತೀರಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಈ ಪ್ರಕರಣದ ಬಗ್ಗೆ ನನ್ನ ಅಭಿಪ್ರಾಯ ಇಷ್ಟೇ. ಕಳ್ಳ ಸಂಬಂಧ ಇಟ್ಟುಕೊಂಡದ್ದು ಆತನದ್ದೇ ತಪ್ಪು. ಜೊತೆಗೆ ಹೆಂಡತಿಯನ್ನ ಈ ರೀತಿ ಬರ್ಬರವಾಗಿ ಕೊಂದು ಕುಕ್ಕರಲ್ಲಿ ಬೇಯಿಸಿ ಡಿಸ್ಪೋಸ್ ಕೂಡ ಮಾಡಿದ್ದಾನೆ. ಇನ್ನು ಆತನಿಗೆ ತನ್ನ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಕೂಡ ಇಲ್ಲ ಎಂದು ಪೊಲೀಸರು ಕೂಡ ಹೇಳ್ತಾರೆ. ಜೊತೆಗೆ ತನ್ನ ಸ್ವಾರ್ಥಕ್ಕಾಗಿ ಒಂದು ಬಾಯಿ ಬರೆದ ಜೀವಿ ಅಂದ್ರೆ ನಾಯಿಯನ್ನ ಕೂಡ ಕೊಂದಿದ್ದಾನೆ. ಅಂದ್ರೆ ಈತ ಎಂತ ಸೈಕೋ ಆಗಿರ್ಬೇಡ ಅಂತ ನನ್ನದೊಂದು ಒಪಿನಿಯನ್. ನಿಮ್ಮ ಅನಿಸಿಕೆ ಏನು ಅಂತ ನೀವು ತಿಳಿಸಿ. ಇನ್ನೊಂದು ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.